ನಮಸ್ಕಾರ, ಶುಭ ಮುಂಜಾನೆ. ಚಂದದ ಚಂದನದ ಅಂದದ ಬೆಳಗು ಕಾರ್ಯಕ್ರಮಕ್ಕೆ ಅಕ್ಕರೆಯ ಸ್ವಾಗತ. ನಲ್ಮೆಯ ವೀಕ್ಷಕ ಬಂಧುಗಳೇ, ಸಂಗೀತ ಕ್ಷೇತ್ರಕ್ಕೆ ಸಾಂಸ್ಕೃತಿಕ ಲೋಕದಲ್ಲಿ ತನ್ನದೇ ಆದಂತಹ ಒಂದು ವಿಶಿಷ್ಟವಾದ ಸ್ಥಾನ ಇದೆ. ಹಲವು ವ್ಯಕ್ತಿಗಳು ಸಂಗೀತ ಪ್ರಪಂಚಕ್ಕೆ ಕಾಣಿಕೆಯನ್ನು ನೀಡ್ತಾನೇ ಬಂದಿದ್ದಾರೆ. ಕೆಲವು ಸಂಗೀತ ಶಿಕ್ಷಕರಂತೂ ಮುಂದಿನ ಜನಾಂಗಕ್ಕೂ ಸಹ ಈ ಸಂಗೀತವನ್ನು ತಲುಪಿಸುವ ಕಾಯಕದಲ್ಲಿ ತೊಡಗಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆ ಗಾಯಕ, ತಬಲಾವಾದಕ ಹಾಗೂ ಸಂಗೀತ ಶಿಕ್ಷಕರಾಗಿರುವ ಶ್ರೀಕಾಂತ್ ಚಿಮ್ಮಲ್ ಅವರು ನಮ್ಮ ಇಂದಿನ ಬೆಳಗು ಕಾರ್ಯಕ್ರಮದ ಅತಿಥಿಯಾಗಿದ್ದಾರೆ. ಬಾದಾಮಿಯಲ್ಲಿ ಜನಿಸಿದ ಇವರು ಗದಗದ ಸಂಗೀತ ಕಾಶಿ ಶ್ರೀ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಸಂಗೀತ ಶಿಕ್ಷಣವನ್ನು ಪಡೆದರು. ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿ ಅವರು ಇವರ ಸಂಗೀತ ಗುರುಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಪಡೆದುಕೊಂಡಿದ್ದಾರೆ. ತಬಲಾ ವಿದ್ವತ್ನಲ್ಲಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಗಳಿಸಿದ್ದಾರೆ. KR ಪೇಟೆ ತಾಲೂಕಿನ ಹಿರಿಯ ಪ್ರಾಥಮಿಕ ಶಾಲೆಯು ಹಕ್ಕಿ ಹೆಬ್ಬಾಳದಲ್ಲಿ ಸಂಗೀತದ ವಿಶೇಷ ಶಿಕ್ಷಕರಾಗಿ ಇವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ದೇಶದ ವಿವಿಧೆಡೆ ಸಂಗೀತ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಪ್ರಮುಖ ಸಂಗೀತ ಕಲಾವಿದರಿಗೆ ತಬಲಾ ಸಾಥನ್ನು ಕೂಡ ನೀಡಿದ್ದಾರೆ. ಹಲವು ಸಂಘಟನೆಗಳು ಇವರನ್ನು ಗೌರವಿಸಿವೆ. ಸಂಗೀತ ಲೋಕದ ಸಿರಿವಂತ, ಸಂಗೀತ ರತ್ನಾಕರ, ತಬಲಾ ಚತುರ ಮುಂತಾದ ಬಿರುದುಗಳು ಇವರಿಗೆ ಸಂದಿವೆ. ಶ್ರೀಕಾಂತ್ ಚಿಮ್ಮಲ ಅವರೇ, ಬೆಳಗು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮಸ್ಕಾರ. ತಾವು ಸಂಗೀತ ಶಿಕ್ಷಕರಾಗಿರೋದ್ರಿಂದ, ಗಾಯಕರು ಆಗಿರೋದ್ರಿಂದ ಒಂದು ಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭ ಮಾಡಿದ್ರೆ ಚೆನ್ನಾಗಿರುತ್ತೆ, ಏನಂತೀರಿ? ಆಯ್ತು, ಮಾಡೋಣ. ವಂದಿಸುವೆ ಗುರುವಿಗೆ ವಂದಿಸುವೆ, ಸುಜ್ಞಾನ ಮೂರ್ತಿಗೆ ವಂದಿಸುವೆ. ವಂದಿಸುವೆ ಗುರುವಿಗೆ ವಂದಿಸುವೆ, ಸುಜ್ಞಾನ ಮೂರ್ತಿಗೆ ವಂದಿಸುವೆ. ಸುಜ್ಞಾನ ಮೂರ್ತಿಗೆ ವಂದಿಸುವೆ, ಜ್ಞಾನದ ಮೂರ್ತಿಗೆ ವಂದಿಸುವೆ. ಜ್ಞಾನದ ಮೂರ್ತಿಗೆ ವಂದಿಸುವೆ, ವಿಜ್ಞಾನ ಕಲಿಕೆಗೆ ವಂದಿಸುವೆ. ವಿಜ್ಞಾನ ಕಲಿಕೆಗೆ ವಂದಿಸುವೆ. ವಂದಿಸುವೆ ಗುರುವಿಗೆ ವಂದಿಸುವೆ, ಸುಜ್ಞಾನ ಮೂರ್ತಿಗೆ ವಂದಿಸುವೆ. ಬ್ರಹ್ಮನೇ ವೇದ ಬ್ರಹ್ಮನೇ, ಅಕ್ಷರ ಬ್ರಹ್ಮನೇ ನಿನಗೊಂದಿಸುವೆ. ನಾದ ಬ್ರಹ್ಮನೇ ವೇದ ಬ್ರಹ್ಮನೇ, ಅಕ್ಷರ ಬ್ರಹ್ಮನೇ ನಿನಗೊಂದಿಸುವೆ. ಲೋಕಕ್ಕೆ ಜ್ಞಾನದ ಬೆಳಕಾಗುತ್ತ ರೂಪಿತ ನಿನಗೆ ವಂದಿಸುವೆ. ರೂಪಿತ ನಿನಗೆ ವಂದಿಸುವೆ. ವಂದಿಸುವೆ ಗುರುವಿಗೆ ವಂದಿಸುವೆ, ಸುಜ್ಞಾನ ಮೂರ್ತಿಗೆ ವಂದಿಸುವೆ. ಮಕ್ಕಳ ಬಾಳಿಗೆ ಅಕ್ಷರ ಬಿತ್ತಿದ ದೇವರೆಂದರೆ ಗುರುವೃಂದವು. ಮಕ್ಕಳ ಬಾಳಿಗೆ ಅಕ್ಷರ ಬಿತ್ತಿದ ದೇವರೆಂದರೆ ಗುರುವೃಂದವು. ಪ್ರಜೆ ಸತ್ಪ್ರಜೆ ದೇಶ ವಿಶ್ವಕ್ಕೆ ಅಕ್ಷರ ಕಲಿಸಿದ ದೇವವೃಂದವು. ಅಕ್ಷರ ಕಲಿಸಿದ ದೇವವೃಂದವು. ವಂದಿಸುವೆ ಗುರುವಿಗೆ ವಂದಿಸುವೆ, ಸುಜ್ಞಾನ ಮೂರ್ತಿಗೆ ವಂದಿಸುವೆ. ಸುಜ್ಞಾನ ಮೂರ್ತಿಗೆ ವಂದಿಸುವೆ, ಸುಜ್ಞಾನ ಮೂರ್ತಿಗೆ ವಂದಿಸುವೆ. ಶ್ರೀಕಾಂತ್ ಚಿಮ್ಮಲ ಅವರೇ, ಗುರುವಿಗೆ ವಂದಿಸಿ ಕಾರ್ಯಕ್ರಮವನ್ನು ಆರಂಭ ಮಾಡಿದಿರಿ. ಯಾರಿಗೆ ಆಗಲಿ ಆಸಕ್ತಿ ಬರಬೇಕು ಅಂತ ಅಂದರೆ ಏನೋ ಒಂದು ಕಾರಣ ಇರ್ತದೆ. ತಮಗೆ ಆಸಕ್ತಿ ಬರೋದಕ್ಕೆ ಕಾರಣ ಏನು? ಆಸಕ್ತಿ ಬರೋದಂದರೆ ನಾನು 7ನೇ ವಯಸ್ಸಿನಲ್ಲೇ ಸಂಗೀತ ಮತ್ತು ತಬಲಾ ಕಲಿಬೇಕು ಅನ್ನೋ ಆಶೆ ಭಾಳ. ಹಂಗಾಗಿ ನಮ್ಮ ತಾಯಿ ಕೂಡ ರಂಗಭೂಮಿ ಕಲಾವಿದೆ.
ಮತ್ತು ಸಂಗೀತ ಕಲಾವಿದೆ. ಹಾಗಾಗಿ ಇದು ರಕ್ತ ಪರಂಪರೆಗತ ಬಂದಿದೆ ನನಗೆ ಸಂಗೀತ ಕಲೀಲಿಕ್ಕೆ. ಹಾಗಾಗಿ ನಮ್ಮ ತಾಯಿಯವರು ಗದುಗಿನ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳ ಆಶ್ರಮಕ್ಕೆ 7ನೇ ವಯಸ್ಸಿಗೆ ಅಲ್ಲಿ ಹೋಗಿ ನನಗೆ ಸೇರಿಸಿದರು. ಹಾಗಾಗಿ ನಾನು ಸಂಗೀತದಲ್ಲಿ ಜೂನಿಯರು, ಸೀನಿಯರು, ವಿದ್ವತ್ ಪರೀಕ್ಷೆ ಮಾಡಿಕೊಂಡು, ಹಾಗಾಗಿ ತಬಲಾದಲ್ಲಿ ಜೂನಿಯರ್, ಸೀನಿಯರ್, ವಿದ್ವತ್, ವಿಶಾರದ ಕೂಡ ಪರೀಕ್ಷೆ ಮಾಡಿ ನಾಡಿನಾದ್ಯಂತ ಕಾರ್ಯಕ್ರಮ ಕೊಡ್ತಾ ಬಂದಿದ್ದೇನೆ. ಅಂದ್ರೆ ಈ ಸಂಗೀತ ಶಿಕ್ಷಣ ಪಡೆಯೋದಿದೆಯಲ್ಲ ಅದು ಕೂಡ ಮುಖ್ಯ ಆಗುತ್ತೆ. ಸುಮಾರು ಜನಕ್ಕೆ ಆಸೆ ಇರುತ್ತೆ, ಆಸಕ್ತಿ ಇರುತ್ತೆ, ಆದರೆ ಸಂಗೀತ ಕಲಿಬೇಕು ಅಂದಾಗ ಒಂದು ಒಳ್ಳೆಯ ಶಾಲೆ ಸಿಗೋದು ಮುಖ್ಯ ಆಗ್ತದೆ. ತಮಗೆ ಆ ಶಿಕ್ಷಣ ಎಲ್ಲಿ ಸಿಕ್ತು? ಅದು ಗದುಗಿನ ವೀರೇಶ್ವರ ಪುಣ್ಯಾಶ್ರಮದಲ್ಲಿ. ಅಲ್ಲಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳು, ಹಾಗೆ ನಾನು ಅಲ್ಲಿ ಹೋಗಿ ಅವ್ರ ಪಾದಕ್ಕೆ ಅರ್ಪಣೆ ಮಾಡಿದ್ರು, ನಮ್ಮ ತಾಯಿ ಮತ್ತು ನಮ್ಮ ತಂದೆ. ಇಲ್ಲಿ ಅವರು ತಮ್ಮ ವರದಹಸ್ತವನ್ನ ನನ್ನ ನೆತ್ತಿ ಮೇಲಿಟ್ಟು ಸ್ವಲ್ಪ ಹಾಡಿಸಿದ್ರು, ತಬಲಾ ಕೂಡ ಬಾರಿಸಿದ್ರು. ಇಲ್ಲ ಒಳ್ಳೆ ಮುಂದೆ ದೊಡ್ಡ ಕಲಾವಿದ ಆಗ್ತಾನ, ನಮ್ಮ ಆಶ್ರಮದಲ್ಲಿ ವೀರೇಶ್ವರ ಪುಣ್ಯಾಶ್ರಮದ ಇರಲಿ, ನೀವು ಬಿಟ್ಟೋಗಿ ಅವನು ಚೆನ್ನಾಗಿ ಮುಂದೊಂದು ಒಳ್ಳೆ ಕಲಾವಿದಾಗಿ ಜಗತ್ತಿಗೆ ಅವನು ಒಳ್ಳೆ ಹೆಸರು ಮಾಡ್ತಾನೆ ಅಂತೇಳಿ ಪುಟ್ಟರಾಜ ಗುರುಗಳ ಪಾದಕ್ಕೆ ಅವ್ರು ನಮ್ಮ ತಂದೆ ತಾಯಿ ಕೂಡ ಅಲ್ಲಿ ಸಮರ್ಪಣೆ ಮಾಡಿಸಿದ್ರು ನಮಗೆ. ಅಂದರೆ ನಮಗೆಲ್ಲ ಕೇಳಿದ್ದೇವೆ ನಾವು, ಪುಟ್ಟರಾಜ ಗವಾಯಿಗಳು ಅವರು ತುಂಬ ಚೆನ್ನಾಗಿ ಹೇಳಿಕೊಡ್ತಾ ಇದ್ರು ಅಂತ. ತಮಗೆ ಗುರುವನ್ನು ಹತ್ರದಿಂದ ನೋಡಿರೋದ್ರಿಂದ ಹೇಗೆ ಅನ್ನಿಸ್ತದೆ? ಹೇಗೆ ಪುಟ್ಟರಾಜ ಗವಾಯಿಗಳು ಅಂದರೆ ನಾವು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಏನು ಸರ್, ಅವರು ತ್ರಿಕಾಲ ಜ್ಞಾನಿಗಳು. ಅವರು ಲಿಂಗ ಪೂಜಾ ಧುರಂಧರರು. ಬೆಳಗಿನ ಜಾವ 4 ಗಂಟೆಗೆ ಎದ್ದು ಅವರು ಶಿವಪೂಜೆದಾಗ ಕುಂತಾಗ ನಮ್ಮಂಥ ಶಿಷ್ಯರು ಕರ್ಕೊಂಡು ಎಲ್ಲ ಸಂಗೀತವನ್ನು ಮತ್ತು ತಬಲಾ ವಾದಕರನ್ನು ಅವರ ಪೂಜಾ ಸಂದರ್ಭದಲ್ಲಿ ಸತತವಾಗಿ 4 ಗಂಟೆ ಅವರ ಪೂಜಾ ಸಮಯದಲ್ಲಿ ನಮ್ಮ ಎಲ್ಲ ಕಲಾವಿದರನ್ನು ಕೂಡಿಸಿ ಅವ್ರು ಹಾಡಿಸಿ ತಮ್ಮ ಶಿವಪೂಜೆ ನಡೀತಿರ್ತೈತೆ ಹಂಗೆ. ಹಾಗೆ ನಮ್ಮ ಸಂಗೀತ ಶಿಕ್ಷಕರಿಗೆ ಮಾರ್ಗದರ್ಶನ ಕೊಡ್ತಾ ಇರ್ತಾರೆ. ಹಂಗಾಗಿ ಬೆಳಗಿನ ನಾವು ಆ ವೀರೇಶ್ವರ ಪುಣ್ಯಾಶ್ರಮದಲ್ಲಿ 1984ರಲ್ಲಿ ನಾ ಸೇರಿದೆ. ಅವಾಗಲಿಂದ ಬೆಳಿಗ್ಗೆ 4 ಗಂಟೆಗೆ ಎಬ್ಸರು ಗುರುಗಳು ಪುಟ್ಟರಾಜ ಗವಾಯಿಗಳು, ಹೇಳಿ ಎಲ್ಲ ಅಭ್ಯಾಸ ಮಾಡಿ ಅಂತೇಳಿ. ಬೆಳಿಗ್ಗೆ 4 ಗಂಟೆಯಿಂದ ಸತತವಾಗಿ 7 ಗಂಟೆ ತನಕ ತಬಲಾ ಬಾರಿಸ್ತಾರೆ, ಹಾಡೋರು ಹಾಡ್ತಾರೆ, ಕೀರ್ತನಕಾರರು ಅಭ್ಯಾಸ ಮಾಡ್ತಾರೆ. ಹಾಗಾಗಿ ಬೆಳಗಿನ ಜಾವನ ಅವರ ನೇಮ, ಆಶ್ರಮ ನೇಮ ಇದೆಯಲ್ಲ, ವೀರೇಶ್ವರ ಪುಣ್ಯಾಶ್ರಮ ನೇಮ, ಬೆಳಗಿನ ಜಾವನ ಸಂಗೀತ ಪಾಠವನ್ನು ಎಲ್ಲ ಮಕ್ಕಳಿಗೆ ಹೇಳ್ತಾ ಇದ್ರು. ಹಾಗಾಗಿ ನಮ್ಮ ಸಂಗೀತ ಆಸಕ್ತಿಗೆ ಬರ್ತಾ ಬರ್ತಾ ನಮಗೆ ಇನ್ನೂ ಕಲಿಬೇಕು, ಜಗತ್ತಿನ ತುಂಬ ನಮ್ಮ ಹೆಸರು ಬೆಳಗಬೇಕು ಅಂತೇಳಿ ಅವರು ಆಶೀರ್ವಾದ ಮಾಡಿದರು. ಪುಟ್ಟರಾಜ ಗವಾಯಿಗಳ ಕುರಿತೇ ಒಂದು ಗೀತೆಯನ್ನು ರಚಿಸಿದಿರಿ. ಆ ಗೀತೆ ಹೇಗಿದೆ ಅನ್ನೋದನ್ನ ಕೇಳಿಬಿಡೋಣ ಈಗ. ಸರಿ ಸರಿ. ನಮೋ ನಿಮಗೆ ನಮೋ ನಿಮಗೆ ಪುಟ್ಟರಾಜ ಗುರುವೇ ನಿಮಗೆ, ಉಭಯ ಗಾಯನ ಗುರುವಾಗಿ ಗದುಗಿನಲ್ಲಿ ಐಕ್ಯನಾದ. ನಮೋ ನಿಮಗೆ ನಮೋ ನಿಮಗೆ ಪುಟ್ಟರಾಜ ಗುರುವೇ ನಿಮಗೆ, ಪುಟ್ಟರಾಜ ಗುರುವೇ ನಿಮಗೆ, ಉಭಯ ಗಾಯನ ಗುರುವಾಗಿ, ಉಭಯ ಗಾಯನ ಗುರುವಾಗಿ ಗದುಗಿನಲ್ಲಿ ಐಕ್ಯನಾದ, ಗದುಗಿನಲ್ಲಿ ಐಕ್ಯನಾದ. ನಮೋ ನಿಮಗೆ ನಮೋ ನಿಮಗೆ. ಅಂಧರ ಬಾಳಿನ ನಂದಾದೀಪ ಗುರುಕುಮಾರನ ಮಾನಸ ಪುತ್ರ, ಅಂಧರ ಬಾಳಿನ ನಂದಾದೀಪ ಗುರುಕುಮಾರನ ಮಾನಸ ಪುತ್ರ, ಸಮಾಜ ಸೇವೆ ನಿನ್ನಯ ಪಾತ್ರ, ಸಮಾಜ ಸೇವೆ ನಿನ್ನಯ ಪಾತ್ರ, ಪಂಚಾಕ್ಷರಿ ಕರುಣೆ ಕಂದ, ಪಂಚಾಕ್ಷರಿ ಕರುಣೆ ಕಂದ. ನಮೋ ನಿಮಗೆ ನಮೋ ನಿಮಗೆ ಪುಟ್ಟರಾಜ ಗುರುವೇ ನಿಮಗೆ.
ಅನಂತ ತಪ್ಪು ಕೋಟಿ ಕೋಟಿ ತಿದ್ದಿ ತೀಡಿ ಮಾರ್ಗ ತೋರು ತಿದ್ದಿ ತೀಡಿ ಮಾರ್ಗ ತೋರು ನಮೋ ನಿಮಗೆ ನಮೋ ನಿಮಗೆ ಪುಟ್ಟರಾಜ ಗುರುವೇ ನಿಮಗೆ ಅನಾಥ ಅಂಗವಿಕಲರನ್ನೆಲ್ಲ ಮಾಡಿಕೊಂಡ ಶಿಷ್ಯರನ್ನ ಅನಾಥ ಅಂಗವಿಕಲರನ್ನೆಲ್ಲ ಮಾಡಿಕೊಂಡ ಶಿಷ್ಯರನ್ನ ಎಲ್ಲೋ ಈತ ನನಗೆ ಎಲ್ಲೋ ಈತ ನನಗೆ ಗಾನದಾನ ನೀಡಿದ ಗಾನದಾನ ನೀಡಿದ ನಮೋ ನಿಮಗೆ ನಮೋ ನಿಮಗೆ ಪುಟ್ಟರಾಜ ಗುರುವೇ ನಿಮಗೆ ಉಭಯ ಗಾಯನ ಗುರುವಾಗಿ ಗದುಗಿನಲ್ಲಿ ಐಕ್ಯನಾದ ಗದುಗಿನಲ್ಲಿ ಐಕ್ಯನಾದ ನಮೋ ನಿಮಗೆ ನಮೋ ನಿಮಗೆ ಪುಟ್ಟರಾಜ ಗುರುವೇ ನಿಮಗೆ ಪುಟ್ಟರಾಜ ಗುರುವೇ ನಿಮಗೆ ಪುಟ್ಟರಾಜ ಗುರುವೇ ನಿಮಗೆ. ಕಾವ್ಯ ಮತ್ತು ಗೀತ ನಮನವನ್ನು ತಾವು ತಮ್ಮ ಗುರುಗಳಿಗೆ ಈ ಗೀತೆಯ ಮೂಲಕ ಮಾಡಿದ್ರೆ, ಅಂದರೆ ಒಬ್ಬ ಗುರು ಒಬ್ಬ ಶಿಕ್ಷಕನ ಮೇಲೆ ಎಷ್ಟು ಪ್ರಭಾವವನ್ನು ಬೀರ್ತಾನೆ ಅನ್ನೋದು ತುಂಬ ಮುಖ್ಯ ಆಗ್ತದಲ್ಲ. ಯಾಕೆ ನೀವು ಹೀಗೆ ಶಿಕ್ಷಕರು ಆಗಿದ್ದೀರಿ ಹೌದು, ಸಂಗೀತ ಶಿಕ್ಷಕರು. ಅಲ್ವಾ? ಈಗ ಒಂದೊಂದು ಹಂತ ಇರ್ತದೆ, ಜೂನಿಯರ್, ಸೀನಿಯರ್, ವಿದ್ವತ್ ಅಂತ. ಈ ವಿವಿಧ ಹಂತಗಳಲ್ಲಿ ಹೇಗೆ ಒಬ್ಬ ಸಂಗೀತ ಕಲಾವಿದ ಮಾಗ್ತಾ ಹೋಗ್ತಾನೆ ತಮ್ಮ ದೃಷ್ಟಿಯಲ್ಲಿ? ತಮ್ಮ ದೃಷ್ಟಿಯಲ್ಲಿ ಅಂದ್ರೆ ಈಗೇನು ಈಗ ಸಂಗೀತ ಪರೀಕ್ಷೆಗಳಿರ್ತಾವೆ. ಸಂಗೀತ ಪರೀಕ್ಷೆ ಮಾಡ್ಕೊಂತ ಅವ್ರು ಇಂಪ್ರೂವ್ಮೆಂಟ್ ಆಗಬಹುದು. ಈಗ ನೋಡಿ, ಸಂಗೀತಕ್ಕೆ ಎಷ್ಟು ಒಂದು ಪ್ರಾಧಾನ್ಯತೆ ಅಂದ್ರೆ ಪ್ರತಿಯೊಂದು ಶಾಲೆಯಲ್ಲಿ, ಪ್ರತಿಯೊಂದು ಜಿಲ್ಲೆಯಲ್ಲಿ, ಪ್ರತಿಯೊಂದು ಶಾಲೆಯಲ್ಲಿ ಸಂಗೀತ ಶಿಕ್ಷಕರನ್ನು ತುಂಬ್ಕೋಬೇಕಂತ ಆದೇಶ ಆಗ್ಯದ. ಹಂಗಾಗಿ ನಮ್ಮ ಸರ್ಕಾರ ಕೂಡ ನಮಗೆ ಬಹಳ ಸಂಗೀತ ಶಿಕ್ಷಕ ಬಹಳ ಹೆಲ್ಪ್ ಮಾಡ್ಯಾರ. ಪ್ರತಿಯೊಂದು ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಯಲ್ಲಿ ಕಡ್ಡಾಯವಾಗಿ ಸಂಗೀತ ಶಿಕ್ಷಕ ತುಂಬ್ಕೋಬೇಕಂತೇಳಿ ಆದೇಶ ಬಂದ್ಮೇಲೆ ನಮ್ಮೆಲ್ಲಾ ಸಂಗೀತ ಶಿಕ್ಷಕರಿಗೆ ಬಹಳ ಒಂದು ತುಂಬಾ ಹೆಮ್ಮೆ ಆಗಿದೆ ನಮಗೆ. ನೀವು ಒಂದು ಸಂಗೀತದಲ್ಲಿ ವಿದ್ವತ್ ಮಾಡಿದಾಗ ಆ ಸಂದರ್ಭ ಮತ್ತೆ ಕಲಿಕೆಯ ಹಂತದಲ್ಲಿದ್ದಾಗ, ಜೊತೆಗೆ ನೀವು ತಬಲಾದಲ್ಲೂ ಕೂಡ ವಿದ್ವತ್ ಮಾಡಿದ್ರಿ, ಅದರಲ್ಲಿ ರ್ಯಾಂಕ್ ಕೂಡ ಬಂತು, ಪ್ರಥಮ ರ್ಯಾಂಕು. ಆ ಸಂದರ್ಭಗಳು ಹೇಗಿರ್ತದೆ? ಆ ಸಂದರ್ಭದಲ್ಲಿ ಅಂತ ಪುಟ್ಟರಾಜ್ ಗೌಳ ಒಂದ್ಸಲ ಕರೆಸಿದ್ರು, ನೀನು ವಿದ್ವತ್ ಪರೀಕ್ಷೆ ತುಂಬು, ಬಹಳ ಚಲೋ ಆಗ್ತಿದಿ, ಇನ್ನ ಸ್ವಲ್ಪ ಒಟ್ಟು ಫಸ್ಟ್ ಕ್ಲಾಸ್ ಆಗಿ ಬರ್ಬೇಕು, ನಮ್ಮ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಹೆಸರು ತರ್ಬೇಕಂತೇಳಿ ತಮ್ಮ ವರದ ಹಸ್ತ ನನ್ನ ಹಸ್ತಕ್ಕೆ ಮೇಲೆ ಇಟ್ಟು ಅವರು ಇಲ್ಲ ನೀವು ಚೆನ್ನಾಗಿ ಅಭ್ಯಾಸ ಮಾಡಂತೇಳಿ ಮುಂದಿನ ಒಂದು ವಿದ್ಯಾಭ್ಯಾಸಕ್ಕಾಗಿ ತಬಲಾ ಮಾರ್ಗದರ್ಶನ ಮಾಡಿದವರು ಪಂಡಿತ ರಘುನಾಥ್ ನಾಕೋಡವರು, ರವೀಂದ್ರ ಯಾವಗಲ್ ಅವರು, ಸದಾಶಿವ ಪಾಟೀಲ್ ಕೊಪ್ಪಳ, ಶರಣ್ ಕುಮಾರ್ ಗುತ್ತರ್ಗಿ, ಬಸವರಾಜ್ ಬೆಂಡಿಗೆ ಅವರವರ ಹತ್ರ ಹೋಗಿ ಕೆಲವೊಂದು ತಬಲಾವನ್ನ ಮುಂದಿನ ಒಂದು ವಿದ್ವತ್ ಪರೀಕ್ಷೆ ಮತ್ತು ವಿಶಾರದ ಪರೀಕ್ಷೆಗೆ ಅಧ್ಯಯನ ಮಾಡಿ ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡುವಂಗೆ ನನಗೆ ಮಾರ್ಗದರ್ಶನ ಈ ಎಲ್ಲ ಕಲಾವಿದರು ತುಂಬ ಹೆಲ್ಪ್ ಮಾಡಿದ್ದಾರೆ. ಅಂದರೆ ಎಲ್ಲ ಒಂದು ಸಾಧನೆ ಮಾಡಿದಾಗ ಅನ್ನಿಸ್ತದೆ ಆಗ ಒಂದು ರ್ಯಾಂಕ್ ಬಂದಾಗ. ಹೌದು ಸರ್, ಹೌದು. ಇನ್ನು ಆಕಾಶವಾಣಿನಲ್ಲಿ ಕೂಡ ಒಂದು ಗ್ರೇಡ್ ಆರ್ಟಿಸ್ಟ್ ಆಗಬೇಕು ಅಂತ ಪ್ರಯತ್ನ ಪಡೋದಿದೆಯಲ್ಲ, ಅದು ಎಲ್ಲ ಕಲಾವಿದರಿಗೂ ಒಂದು ಆಸೆ ಇರ್ತದೆ. ತಾವು ಹೇಗೆ ಪ್ರಯತ್ನ ಪಟ್ರಿ ಆ ಸಂದರ್ಭ? ಏನಿಲ್ಲ, ತಬಲಾ ಕಲ್ಕೊಂತಾನೆ ಒಟ್ಟು ಒಂದು ಅಡಿಷನ್ ಮಾಡಿದೆ ಧಾರವಾಡ ಆಕಾಶವಾಣಿ ಕೇಂದ್ರದಲ್ಲಿ. ಅಲ್ಲೇ ಫಸ್ಟಿಗೆ ಒಂದು ಅಡಿಷನ್ ಮಾಡಿ ಒಂದು ಅಡಿಷನ್ ಕರೆದಾಗ ಫಸ್ಟಿಗೆ ನನಗೊಂದು ಅಲ್ಲಿ ಆದ್ಯತೆ ಬಂತು, ಇಲ್ಲ ನಿಮ್ದು ಆಯ್ಕೆ ಆಗೈತಿ ಅಂತ. ಸಂಗೀತ, ಸುಗಮ ಸಂಗೀತದಲ್ಲಿ ಬಿ ಗ್ರೇಡ್ ಆಗಿದ್ರು ಅಂತೇಳಿ ನಮ್ಮ ವೆಂಕಟೇಶ್ ಕುಮಾರ್ ಅವರು, ಡಿ ಕುಮಾರದಾಸ್ ಅವರು, ಬಾಲಚಂದ್ರ ನಾಕೋಡ್ ಅವರು, ಬಸವರಾಜ್ ಗೋನಾಳ್ ಅವರು, ಇವರೆಲ್ಲ ನಮಗೆ ಸಂಗೀತ ಸಹಕಾರ ಮಾಡಿ ನಮಗೆಲ್ಲ ತುಂಬಾ ಮಾರ್ಗದರ್ಶನ ಮಾಡಿದರು ಸಂಗೀತ ಕಲೀಲಿಕ್ಕೆ, ಸುಗಮ ಸಂಗೀತ ಕಲೀಲಿಕ್ಕೆ. ಹಾಗಾಗಿ ತಬಲಾದಲ್ಲಿ ಬಿ ಹೈ ಗ್ರೇಡ್ ಕೂಡ ನಾವು ಆಶ್ರಮ ಇತಿಹಾಸದೊಳಗ ತಬಲಾದಲ್ಲಿ ಬಿ ಹೈ ಗ್ರೇಡ್ ಪಡೆದವ್ರ ನಾನೊಬ್ಬರು ಮತ್ತು ಹನುಮಂತ್ ಕುಮಾರ್ ಕೊಡ್ಗಾನವರು, ಪಂಡಿತ್ ಪಂಚಾಕ್ಷರಿ ಗವಾಯಿಗಳವರ ಸಂಗೀತ ಮಹಾವಿದ್ಯಾಲಯದಲ್ಲಿ ಹನುಮಂತ್ ಕುಮಾರ್ ಕೊಡ್ಗಾನವರು ಅಂತೇಳಿ ನಮ್ದು ದಿಲ್ಲಿಗೆ ರೆಕಾರ್ಡಿಂಗ್ ಕಳಿಸಿದಾಗ 27 ಜನರೊಳಗೆ ವೀರೇಶ್ವರ ಪುಣ್ಯಾಶ್ರಮದ ಪಂಡಿತ ಡಾಕ್ಟರ್ ಪುಟ್ಟರಾಜ್ ಗವಾಳ ಪರಮ ಶಿಷ್ಯರದ ಆಗೈತೆ ಅಂತೇಳಿ ಇಡೀ ರಾಜ್ಯಾದ್ಯಂತ ಅವರು ತುಂಬಾ ಹೆಮ್ಮೆ ಪಟ್ಟರು, ಆಕಾಶವಾಣಿಯವರು. ಹಾಗಾಗಿ ಶ್ರೀ ಹನುಮಂತ್ ಕುಮಾರ್ ಕೊಡ್ಗಾನವರದು ನಮ್ದು ಕೂಡ ವೀರೇಶ್ವರ ಇತಿಹಾಸದಲ್ಲಿನೇ ಬಿ ಹೈ ಗ್ರೇಡ್ ಆಗಿ ನಮ್ದು ಆಯ್ಕೆಯಾಗಿ ಬಂತು. ಅದು ಪುಟ್ಟರಾಜ ಗುರುಗಳ ಒಂದು ಕೃಪಾ ಆಶೀರ್ವಾದ
ಕುಮಾರೇಶನ ಒಂದು ಕೃಪಾ ಗಾನವಿಗೆ ಪಂಚಾಕ್ಷರ ಒಂದು ಆಶೀರ್ವಾದ ಅಂತ ಹೇಳ್ಬೋದು ನಾನು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನ ಕಲಿಯೋದ್ರ ಜೊತೆಗೆ ಈ ಸುಗಮ ಸಂಗೀತ ಎಲ್ಲ ಕಲಾವಿದರನ್ನ ಸೆಳೀತಾ ಇದೆ. ಸುಗಮ ಸಂಗೀತದ ಒಂದು ಬೆಳವಣಿಗೆ ಅಥವಾ ಈ ಸಂಗೀತ ಹಾಡ್ಕೊಂಡು ಸುಗಮ ಸಂಗೀತಕ್ಕೆ ಬಂದಾಗ ಹೇಗೆ ಅನ್ನಿಸ್ತದೆ? ಶಾಸ್ತ್ರೀಯ ಸಂಗೀತ ಅಂದ್ರೆ ತುಂಬಾ ಅದು ಎಲ್ಲರಿಗೂ ಬೇಕಾದಂತ ಒಂದು ಸಂಗೀತ. ಶಾಸ್ತ್ರೀಯ ಸಂಗೀತನ ಫಸ್ಟ್ ಕಲಿಬೇಕು. ಸುಗಮ ಸಂಗೀತ ಯಾರಾದ್ರೂ ಹಾಡ್ಬೋದು. ಆದ್ರೆ ಶಾಸ್ತ್ರೀಯ ಸಂಗೀತವನ್ನ ಒಂದು ಮುಂದಿಟ್ಟು ಇಟ್ಕೊಂಡು ಸುಗಮ ಸಂಗೀತಕ್ಕೆ ಅನುಕೂಲ ಆಗತ್ತದೆ. ಫಸ್ಟ್ ಕಲಿಬೇಕಾದ್ರೆ ಶಾಸ್ತ್ರೀಯ ಸಂಗೀತನ ಕಲಿಬೇಕು. ಶಾಸ್ತ್ರೀಯ ಸಂಗೀತದಲ್ಲಿ ಒಳ್ಳೆ ಪ್ರಾಧಾನ್ಯತೆ ಈಗಿನ ಕಾಲದಲ್ಲಿ. ಸುಗಮ ಸಂಗೀತ ಎಲ್ಲರೂ ಹಾಡ್ಬೋದು, ಆದ್ರೆ ಶಾಸ್ತ್ರೀಯ ಸಂಗೀತ ಅಳವಡಿಸಿಕೊಂಡು ಸುಗಮ ಸಂಗೀತವನ್ನು ಕಲಿಬಹುದು. ಸುಗಮ ಸಂಗೀತಕ್ಕೂ ತನ್ನದೇ ಆದಂತಹ ಒಂದು ಸಾಧನೆ ಬೇಕೇ ಬೇಕಾಗುತ್ತೆ. ಅಂದ್ರೆ ಕವಿಯ ಭಾವನೆಗಳು ಆ ಸಾಲುಗಳಲ್ಲಿ ಅಡಗಿರುತ್ತೆ. ಅದಕ್ಕೆ ಜೀವ ತುಂಬಬೇಕಾದ್ರೆ ಈ ಸಂಗೀತದ ಹಿನ್ನೆಲೆ ಇದ್ರೆ ಒಳ್ಳೇದಂತ ತಮ್ಮ ಅಭಿಪ್ರಾಯ. ಅಂದ್ರೆ ಈ ಸಂಗೀತನೇ ಹಾಡ್ಕೊಂಡಿರೋದಕ್ಕೂ ಈ ಸುಗಮ ಸಂಗೀತ ಹಾಡೋದಕ್ಕೂ ಏನ್ ವ್ಯತ್ಯಾಸ ಗುರುತಿಸ್ತಿರ್ತಾವ? ವ್ಯತ್ಯಾಸ ಏನಿಲ್ಲ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಕ್ಕ ಚೀಜ್ ಅಂತ ಇರ್ತಾವ. ಚೋಟಾ ಕ್ಯಾಲು, ಬಡಾ ಕ್ಯಾಲು, ಸ್ವರಗೀತೆ, ಲಕ್ಷಣ ಗೀತೆ. ಇದನ್ನ ನಾವು ಚೆನ್ನಾಗಿ ಕಲಿತ್ರ ಸುಗಮ ಸಂಗೀತ ಈಜಿ ಕಲಿಬಹುದು. ಸುಗಮ ಸಂಗೀತ ಅಂದ್ರ ಭಾವಗೀತೆ ಹಾಡ್ಬೇಕಾದ್ರೆ ಭಾವ ತುಂಬಿ ಹಾಡಿದ್ರ ಭಾವಗೀತೆ. ಈ ವಚನಗಳಿರ್ತಾವ. ವಚನಗಳಂದ್ರ ಭಕ್ತಿ ರಸ ರಾಗ. ಬೆಳಗಿನ ರಾಗ ಭಕ್ತಿ ರಸ ರಾಗದಾಗ ನಾವು ಅದನ್ನ ಟೂನ್ ಮಾಡಿ ಹಾಡಿದ್ರ ಭಕ್ತಿ ರಸ ರಾಗ ಬರ್ತೈತಿ. ಜನಪದಕ್ಕಂದ್ರೆ ಜನಪದ ಗೀತೆ ಹಾಡು ಶೈಲಿನೇ ಬೇರೆ, ಅದೊಂದು ರಾಗನೇ ಬೇರೆ. ಹಾಗಾಗಿ ಸುಗಮ ಸಂಗೀತ ಅನ್ನೋದು ಒಂದು ಪವಿತ್ರವಾದದ್ದು. ಅದು ಮತ್ತೆ ಎಲ್ಲರಿಗೂ ಬೇಕಾಗತ್ತೆ ಸುಗಮ ಸಂಗೀತ. ಶಾಸ್ತ್ರೀಯ ಸಂಗೀತ ಕೆಲವೊಬ್ಬರಿಗೆ ಮಾತ್ರ ಸೀಮಿತ, ಕೇಳೋರಿಗೆ. ಆ ಸುಗಮ ಸಂಗೀತ ಎಲ್ಲಾ ಕಡೆ ಅದನ್ನ ಎಲ್ಲರೂ ಆಸಕ್ತಾರೆ. ಒಂದು ಕವಿಯ ಭಾವನೆಯನ್ನ ಗಾಯನ ರೂಪಕ್ಕೆ ಇಳಿಸಿದಾಗ ಅದರದ್ದೇ ಆದಂತಹ ಒಂದು ವಿಭಿನ್ನತೆ ಇರುತ್ತೆ ಅಂತೀರಿ. ಹಾಗಾದ್ರೆ ಒಂದು ಭಾವಗೀತೆನ ತಮ್ಮ ಧ್ವನಿನಲ್ಲಿ ಕೇಳೋಣ. ಒಂದು ಗೀತೆ ಅಮ್ಮ ಎಂಬ ಮಾತಿಗಿಂತ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರ ಒಂದು ಕವನಕ್ಕೆ ಹೇಗೆ ತಾವು ಧ್ವನಿ ಕೊಡ್ತೀರಿ ನೋಡೋಣ. ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ, ಬೇರೆ ಮಂತ್ರ ಎಲ್ಲಿದೆ. ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ, ಬೇರೆ ಮಂತ್ರ ಎಲ್ಲಿದೆ. ಅದು ನೀಡುವ ಶಾಂತಿ ಕಾಂತಿ, ಅದು ನೀಡುವ ಶಾಂತಿ ಕಾಂತಿ ಯಾವ ತಾರೆ ರವಿಗಿದೆ. ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ, ಬೇರೆ ಮಂತ್ರ ಎಲ್ಲಿದೆ. ಹಾಲು ಕುಡಿಸಿ ಹೃದಯ ಬಿಡಿಸಿ ಪ್ರೀತಿ ಉಣಿಸಿ ಮನಸ್ಸಿಗೆ. ಹಾಲು ಕುಡಿಸಿ ಹೃದಯ ಬಿಡಿಸಿ ಪ್ರೀತಿ ಉಣಿಸಿ ಮನಸ್ಸಿಗೆ. ಬಾಳತೇದು ಮಕ್ಕಳಿಗೆ ಬೆರೆದಳಲ್ಲ ಕನಸಿಗೆ. ಬಾಳತೇದು ಮಕ್ಕಳಿಗೆ ಬೆರೆದಳಲ್ಲ ಕನಸಿಗೆ. ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ, ಬೇರೆ ಮಂತ್ರ ಎಲ್ಲಿದೆ. ಗಾಳಿಯಲ್ಲಿ ನೀರಿನಲ್ಲಿ ಹಸಿರಿನಲ್ಲಿ, ಗಾಳಿಯಲ್ಲಿ ನೀರಿನಲ್ಲಿ ಹಸಿರಿನಲ್ಲಿ. ಕಾಣದೇನು ಕಾಯುವ ಬಿಂಬ ತಾನು ಸತ್ಯದಲ್ಲಿ, ತಾನು ಸತ್ಯದಲ್ಲಿ.
ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ, ಬೇರೆ ಮಂತ್ರ ಎಲ್ಲಿದೆ. ಮರೆವೆ ಹೇಗೆ ಹೇಳೆ ತಾಯಿ ನಿನ್ನ ವಾತ್ಸಲ್ಯವ, ಮರೆವೆ ಹೇಗೆ ಹೇಳೆ ತಾಯಿ ನಿನ್ನ ವಾತ್ಸಲ್ಯವ, ಅರಿವೆ ಹೇಗೆ ಹೇಳೆ ತಾಯಿ ನಿನ್ನ ಪ್ರೀತಿ ಎಲ್ಲಿಯೇ, ನಿನ್ನ ಪ್ರೀತಿ ಎಲ್ಲಿಯೇ. ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ, ಬೇರೆ ಮಂತ್ರ ಎಲ್ಲಿದೆ. ಅದು ನೀಡುವ ಶಾಂತಿ ಕಾಂತಿ, ಅದು ನೀಡುವ ಶಾಂತಿ ಕಾಂತಿ ಯಾವ ತಾರೆ ರವಿಗಿದೆ. ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ, ಬೇರೆ ಮಂತ್ರ ಎಲ್ಲಿದೆ, ಬೇರೆ ಮಂತ್ರ ಎಲ್ಲಿದೆ. ಅಮ್ಮನ ಕುರಿತಾಗಿರುವ ಗಾಯನಕ್ಕೆ ಒಳ್ಳೆಯ ಭಾವನೆಯನ್ನು ನೀಡಿದ್ರಿ ಶ್ರೀಕಾಂತ್ ಚಿಮ್ಲ ಅವರೇ. ಕೊಂಚ ವಿರಾಮದ ನಂತರ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ಆಯ್ತು. ಬೆಳಗು ಸಾಧಕರೊಂದಿಗೆ ಸಂವಾದ ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ TD1 ಹಾಗೂ ಚಂದನದಲ್ಲಿ. ಶ್ರೀಕಾಂತ ಚಿಮ್ಮಲ್ ಅವರೇ, ತಾವು ಹಾಡೋದ್ರ ಜೊತೆಗೆ ತಬಲದಲ್ಲಿಯೂ ಆಸಕ್ತಿನ ರೂಢಿಸ್ಕೊಂಡ್ರೆ. ಈ ತಬಲದಲ್ಲಿ ಆಸಕ್ತಿ ಮೊದಲು ಬಂತ, ಸಂಗೀತದಲ್ಲಿ ಆಸಕ್ತಿ ಮೊದಲು ಬಂತ ನಿಮಗೆ? ಮೊದಲು ತಬಲದಲ್ಲಿ ಆಸಕ್ತಿ ಬಂತು ಮೊದಲಿಗೆ. ಅದನ್ನ ಇದು ಮಾಡೋದಕ್ಕೆ ನೀವು ಎಲ್ಲಿ ಸಂಗೀತ ಕಲಿತಾ ಇದ್ರಿ ಅಲ್ಲೇನೆ ತಬಲಾನು ಕೂಡ ಅಭ್ಯಾಸ ಮಾಡ್ಲಿಕ್ಕೆ ಆರಂಭ ಮಾಡಿದ್ರಿ. ಅಂದ್ರೆ ಗಾಯಕ ಒಂದು ವಾದ್ಯವನ್ನ ನುಡಿಸೋದಾದ್ರೆ ಹೇಗೆ ಅದು ಸಹಾಯ ಮಾಡುತ್ತೆ ಅದಕ್ಕೆ? ಇನ್ನು ಸಾಯಂತ್ರ ಗಾಯಕರಿಗೆ ತಬಲಾ ಸಾಥಿ ಬೇಕೇ ಬೇಕು. ಹಾಗಾಗಿ ನಾನು ಎರಡು ಕೂಡ ಕಲಿತೆ. ಸಂಗೀತ ಜೊತೆಯಲ್ಲಿನ ತಬಲಾ ಸಾಥಿ ಮಾಡಬೇಕು, ತಬಲಾ ಕಲಿಬೇಕಂತೇಳಿ ಆಸಕ್ತಿ ಆಗ್ಬಿಡ್ತು. ಹಾಗಾಗಿ ತಬಲಾನು ಕೂಡ ನಾನು ನುಡಿಸ್ತಾನೆ ಬರ್ತಾ ಇದ್ದೆ. ಅದು ಕೂಡ ನನಗೆ ಬಹಳ ಆಸಕ್ತಿ ಬಂತು. ನಿಮ್ಮ ಒಂದು ಕೈ ಚಳಕ ತಬಲಾ ಹೇಗೆ ನುಡಿಸ್ತೀರಿ ಅನ್ನುವಂಥದ್ದು ನಮ್ಮ ವೀಕ್ಷಕರಿಗೆ ತೋರಿಸ್ತೀರಿ? ಸರಿ.
ಚೆನ್ನಾಗಿತ್ತು. ಎಷ್ಟೋ ಸಾರಿ ಪ್ರಮುಖ ಗಾಯಕರಿದ್ದಾಗ ಈ ವಾದ್ಯ ಸಹಕಾರ ನೀಡೋರದ್ದು ಪಾತ್ರ ಹಿಂದೆನೇ ಸರಿದಾಗುತ್ತಲ್ಲ, ಈ ಬ್ಯಾಕ್ ಸ್ಟೇಜ್ ಅಂತೀವಲ್ಲ, ಆ ರೀತಿ ಅವ್ರ ಫ್ರಂಟಾಗಿ ನೋಡೋಕ್ಕಿದ್ರು ಆ ಥರ ಸಂದರ್ಭಗಳು ಜಾಸ್ತಿ ಆಗ್ತದಲ್ವಾ? ಏನನ್ಸುತ್ತೆ ತಮಗೆ? ಏನಿಲ್ಲ, ಹಾಂ, ತಬಲಾ ಅಂದ್ರೆ ಒಂದು ತಪಸ್ಸು ಇದು. ಹಾಂ, ತಬಲಾ ವಾದನ ಅಂದ್ರೆ ತಪಸ್ಸು, ಗಂಡು ವಿದ್ಯೆ. ಪ್ರತಿಯೊಂದು ನೋಡ್ರಿ ಕಾರ್ಯಕ್ರಮದಲ್ಲಿ ತಬಲಾದವ್ರನ್ನೇ ಬಲಗಡೆ ಕೂಡಿಸ್ತಾರದ ಗಂಡು ವಿದ್ಯೆ. ತಬಲಾ ಅಂತಕ್ಕದ್ ಗಂಡು ವಿದ್ಯೆ. ಹಂಗೆ ನಮ್ಮ ಗುರುಗಳು, ಪುಟ್ಟರಾಜ್ ಗುರುಗಳು, ತಬಲಾ ಅಂತಕ್ಕದ್ ಗಂಡು ವಿದ್ಯೆ ಅದು ಎಲ್ಲರೂ ಕೂಡ ಬರಂಗಿಲ್ಲ, ಏನೋ ಬೆರಳ ಮೇಲೆ ಲೆಕ್ಕ ಅದು ಇರ್ತದೆ. ಹಾಗಾಗಿ ತಬಲಾ ಜೊತೆಯಲ್ಲಿನ ಸಂಗೀತವನ್ನ ಎರಡೂ ಕೂಡ ಬೆಳೆಸಿಕೊಂಡ್ರೆ ಅದಕ್ಕೊಂದು ಮುಂದೊಂದು ಪ್ರತಿಷ್ಠೆ ಬರ್ತೈತಿ. ಹಂಗಾಗಿ ತಬಲಾಗೆ ಬಹಳ ಬೆಲೆ ಐತಿ ಈಗಿನ ಕಾಲದಲ್ಲಿ. ತಬಲಾ ಇಲ್ಲದೆ ಮುಂದೆ ಯಾವುದು ಕೆಲಸನೇ ಇಲ್ಲ. ಡಾಕ್ಟರ್ ಪುಟ್ಟರಾಜ್ ಗವಾಯಿಗಳು ಬೇರೆ ಬೇರೆ ವಾದ್ಯವನ್ನು ನುಡಿಸ್ತಾ ಇದ್ರು. ಎಲ್ಲ ವಾದ್ಯನೂ ನಿಮಗೆ ಯಾಕೆ ನುಡಿಸ್ಬೇಕು ಅಂತ ಅನ್ನಿಸ್ಲಿಲ್ಲ? ಅನ್ನಿಸ್ಲಿಲ್ಲ ಸರ್ ಅದು ನನಗೇನಿಲ್ಲ. ಈಗ ನೋಡಿ, ಹಾರ್ಮೋನಿಯಂನು ಬಾರಿಸ್ತೀನಿ, ತಬಲಾ ಕೂಡ ನುಡಿಸ್ತೀನಿ, ಗಾಯನನೂ ಮಾಡ್ತೀನಿ. ಆದ್ರೆ ಅವ್ರ ತರ ನಮ್ಗೆ ಯಾರಿಗೂ ಆಗ ಸಾಧ್ಯ ಇಲ್ಲ. ಪುಟ್ಟರಾಜ್ ಗವಾಯಿಗಳು ಒಂದು ಸಂಗೀತ ಜಗದ್ಗುರುಗಳು. ಅವರು ನುಡಿಸಲಾರದಂತ ವಾದ್ಯ ಯಾವುದೂ ಇಲ್ಲ. ಹಾರ್ಮೋನಿಯಮ್ಮು, ತಬಲಾ, ವೀಣೆ, ಸಿತಾರು, ಆಮೇಲೆ ಜಲತರಂಗ, ಆಮೇಲೆ ಸ್ವರಮಂಡಲ ಎಲ್ಲ ಮಾಡ್ತಿದ್ರು. ಎಲ್ಲ ಪ್ರತಿಯೊಂದು ವಾದ್ಯನೂ ಬಾರಿಸ್ತಿದ್ರು ಅವರು. ಅವ್ರಂಗೆ ಯಾರಿಗೂ ಅವ್ರಂಗೆ ಆಗಕ್ಕೆ ಸಾಧ್ಯನೇ ಇಲ್ಲ. ಏನೋ ನಮಗೆಷ್ಟು ಆಸಕ್ತಿ ಇದೆಯಲ್ಲೇ ಅಷ್ಟು ಕಲ್ತು ಮಾತ್ರ ಬಂದಿವಿ ಅಷ್ಟೇ, ಮತ್ತೇನಿಲ್ಲ. ಈಗ ನೀವು ಬೇರೆ ಗಾಯಕರಿಗೆ ತಬಲಾ ಸಾಥ್ ನುಡಿಸ್ಬೇಕಾದಾಗ ಆ ಭಾವನೆ ಹೇಗಿರ್ತದೆ? ನೀವು ಗಾಯಕರು ಆಗಿರ್ತೀರಿ, ಒಂದೊಂದ್ಸರಿ ತಬಲಾ ಸಾಥ್ ನುಡಿಸ್ತೀರಿ. ಅದು ಪ್ರಸಿದ್ಧ ಗಾಯಕರುಗಳಿಗೆಲ್ಲ ತಬಲಾ ಸಾಥ್ ನುಡಿಸಿದಾಗ ಆ ಅನುಭವ ಹೇಗಿರ್ತದೆ? ಸರಿ, ಏನಿಲ್ಲ ಅನುಭವ ಅಂದ್ರೆ ಪಂಡಿತ್ ವೆಂಕಟೇಶ್ ಕುಮಾರ್ ಅವ್ರ ಜೊತೆಲಿ ಸಾಥ್ ಮಾಡೀನಿ. ಡಿ ಕುಮಾರದಾಸ, ಬಸವರಾಜ್ ಗೋನಾಳ್ ಅವರು, ಸೋಮನಾಥ್ ಮರಡೋರ್ ಅವರು, ನನ್ನ ತಬಲಾ ಗುರುಗಳಾಗಿರ್ತಕ್ಕಂಥ ಸದಾಶಿವ ಪಾಟೀಲ್ರಿಗೂ ಕೂಡ ನಾನು ಸಾಥ್ ಮಾಡಿದ್ದೇನೆ. ಹಾಗಾಗಿ ನಾಡಿನಾದ್ಯಂತ ಒಳ್ಳೆ ಪ್ರಖ್ಯಾತ ಗಾಯಕರಿಗೆ ಫಕೀರೇಶ್ ಕಣಿವೆ ಅವರು, ಆಮೇಲೆ ಬಾಲೆಖಾನ್ರ ಜೊತೆ, ಆಮೇಲೆ ಶಫೀಕ್ ಖಾನ್ರು, ರಫೀಕ್ ಖಾನ್ರ ಜೊತೆಲಿ ಅದೊಂದು ಅಂತ ಕಲಾವಿದ್ರ ಜೊತೆ ಸಾಥ್ ಮಾಡೋದು ನಮ್ದೊಂದು ಪುಣ್ಯ ಭಾಗ್ಯ ಅನಿಸ್ಬೋದು. ಇನ್ನು ತಮ್ಮ ಸಂಗೀತ ಶಿಕ್ಷಕ ವೃತ್ತಿಯ ಬಗ್ಗೆ ಮಾತಾಡೋಣ. ನೀವು 1-2-3 ಬೇರೆ ಬೇರೆ ಊರುಗಳಲ್ಲಿ, ಶಾಲೆಗಳಲ್ಲಿ ಸಂಗೀತ ಶಿಕ್ಷಕರಾಗಿ ಈಗ KR ಪೇಟೆ ತಾಲೂಕಿನಲ್ಲಿದ್ದೀರಿ. ಈ ಸಂಗೀತ ಶಿಕ್ಷಕರಾಗಿ ತಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಈಗಿನ ವಿದ್ಯಾರ್ಥಿಗಳಲ್ಲಿ ಸಂಗೀತದ ಬಗ್ಗೆ ಆಸಕ್ತಿಯ ಮಟ್ಟ ಹೇಗಿದೆ ಅನ್ನೋದನ್ನು ತಿಳಿಸ್ತೀರಾ? ಇಲ್ಲ ಸರ್, ನಾನೀಗ ಮಂಡ್ಯ ಜಿಲ್ಲೆ KR ಪೇಟೆಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಂಗೀತ ವಿಷಯ ಶಿಕ್ಷಕನಾಗಿ ನಾನು 8 ವರ್ಷದಿಂದ KR ಪೇಟೆ ತಾಲೂಕಲ್ಲಿ ಸಂಗೀತ ಶಿಕ್ಷಕನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಮಕ್ಕಳಿಗೆ ಆಸಕ್ತಿ ಅಂದ್ರೆ ಅವರಿಗೆ ಮೊದಲಿಗೆ ಈ ಫಸ್ಟ್ ಸಪ್ತಸ್ವರಗಳನ್ನ ಪರಿಚಯ ಮಾಡಿಸಿ ಸರಳಿಗಳನ್ನ ಫೌಂಡೇಶನ್ ಬುನಾದಿ ಹಾಕಿ ಅವರಿಗೆ ಒಂದು ದೇಶಭಕ್ತಿ ಗೀತೆ,